ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮೀ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನಲ್ ಸ್ವಾದಿಷ್ಟ ಸಂತೃಪ್ತಿ. ಇವತ್ತು ಇನ್ನೊಂದು ಸಮ್ಮರ್ ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನು. ಇದು ನೋಡ್ತಾ ಇದ್ದೀರಾ ನೀವು ಆಗಲೇ ಧನಿಯಾ ನಾನು ಫ್ರೈ ಮಾಡ್ತಾ ಇದ್ದೀನಿ. ಧನಿಯಾ ಅಲ್ಲಿ ಒಂದು ನಾವು ಪುಡಿಯನ್ನು ಮಾಡೋಣ. ಧನಿಯಾ ತಂಪು ಅಂತ ಎಲ್ಲರಿಗೂ ಗೊತ್ತು. ಸೊ ಇಂಥ ತಂಪಾಗಿರುವಂಥ ಐಟಮ್ಸ್ನ ನಾವು ನಮ್ಮ ಡಯಟಲ್ಲಿ ಅಂದರೆ ಡೈಲಿ ರೊಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ದೇಹನೂ ತಂಪಿರುತ್ತೆ ಅಲ್ವಾ. ಈ ಪುಡಿ ನಾನು ಮೊದಲು ಒಂದು ವಿಡಿಯೋಲ್ಲಿ ಕರಿಬೇವು ಪುಡಿ ಮಾಡಿದ್ದೆ, ಅದೇ ಥರ ಸೇಮ್ ಪ್ರೊಸೀಜರು, ಬಟ್ ಧನಿಯಾ ಪುಡಿ ತೋರಿಸಿ ಅಂತ ಕೆಲವ್ರು ಕೇಳಿದ್ರು, ಅದರಿಂದ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಗಮ್ ಅಂತ ಸ್ಮೆಲ್ ಬರುತ್ತೆ, ಆವಾಗ ಇದನ್ನು ಆಫ್ ಮಾಡಿದ್ರೆ ಸಾಕು. ಇವಾಗ ಇದು ಸ್ಮೆಲ್ ಬರ್ತಾ ಇದೆ, ಇದು ಆ್ಯಕ್ಚುಲಾಗಿ ರೋಸ್ಟ್ ಆಗಿದೆ. ಇವಾಗ ಸಾಕಿದು, ಇದನ್ನು ಆಫ್ ಮಾಡೋಣ. ಈಗ ಒಂದು 3/4 ಟೇಬಲ್ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಉದ್ದಿನಬೇಳೆ ಅದು ಅಷ್ಟೇ 3/4 ಟೇಬಲ್ ಸ್ಪೂನಷ್ಟು. ನಾರ್ಮಲ್ ಸ್ಪೂನಲ್ಲಾದರೆ 2 ಸ್ಪೂನಷ್ಟು ತೊಗೊಳ್ಳಿ ಸಾಕು. ನಾನಿದು 1 ಗ್ಲಾಸಷ್ಟು ಕಾಳಿಗೆ ಹೆಂಗೆ ಹಾಕಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಹಾಗೆ ನಾವು ಮೆಣಸಿನ್ಕಾಯಿ ಒಂದು 10 ಹಾಕ್ಕೊಳ್ಳೋಣ. ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ನೀವು ಖಾರ ನಿಮಗೆ ಹೆಂಗೆ ಬೇಕೋ ನಿಮ್ಮ ಅನುಕೂಲಕ್ಕೆ ನೀವು ಹಾಕ್ಕೋಬಹುದು. ಇದಿಷ್ಟೇ ಐಟಮ್ಸ್ ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾಗಿರೋದು. ಆಮೇಲೆ ಒಗ್ಗರಣೆ ಹಾಕಿ ಅದಕ್ಕೆ ಮತ್ತೆ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡ್ಕೊಳ್ಳೋಣ. ಇದು ಎಷ್ಟು ತಿಂಗಳು ಬೇಕಾದರೂ, ಅಂದರೆ 2 to 3 months ಇರುತ್ತೆ ನಿಮಗೆ. ಆರಾಮಾಗಿ ಸುಮ್ಮನೆ ಒಂದಿಷ್ಟು ಅನ್ನ ಇಟ್ಬಿಟ್ಟು ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು. ಮತ್ತು ಇದು ಸಮ್ಮರ್ ಸ್ಪೆಷಲ್ ಅಂತ ಹೇಳಿದೆ, ಕೂಲಿಂಗ್ ಫುಡ್ ಅಂತ ಹೇಳಿದೆ. ಸಮ್ಮರಲ್ಲಿ ಹಾಲಿಡೇಸ್ಗೆ ಹೋಗೋದು, ಎಲ್ಲನೂ ಆಚೆ ಹೋಗೋದು ಜಾಸ್ತಿ ಇರುತ್ತೆ. ಇದನ್ನು ತೊಗೊಂಡು ಹೋದರೆ ಮನೆ ಫುಡ್ ತೊಗೊಂಡು ಹೋದಂಗೂ ಇರುತ್ತೆ. ಹಾಲಿಡೇಸಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲ ಸೇರಿರೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇದು ಇವಾಗ ಆಗಿದೆ. ಇದಾಗಿದೆ. ಇವಾಗ ಇದನ್ನು ಆಫ್ ಮಾಡೋಣ. ಮಿಕ್ಸಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. 1 ಗ್ಲಾಸಷ್ಟು ಧನಿಯಾ ಕಾಳು ಅದೇ ರೋಸ್ಟ್ ಮಾಡಿರೋದು ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಉಪ್ಪು, 2 ಎಸಳು ಟ್ಯಾಮ್ರಿಂಡ್, ಒಣಕೊಬ್ಬರಿನ ತುರ್ಕೊಂಡು ತೊಗೊಂಡಿದ್ದೀನಿ. ಒಂದು ಫುಲ್ ಚಿಪ್ಪಷ್ಟು ತೊಗೊಂಡಿದ್ದೀನಿ ನಾನು. ರೋಸ್ಟ್ ಇಟ್ಕೊಂಡಿರುವಂಥ ಕಡಲೆಕಾಳು ಮತ್ತು ಉದ್ದಿನಬೇಳೆ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಮೆಣಸಿನ್ಕಾಯಿ ಅದು. ಈಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಹಿಂಗು, ಈಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೌಡರ್ನ ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಬಿಸಿ ಆಗೋ ಥರ ಇದನ್ನು ಫ್ರೈ ಮಾಡಿದ್ರೆ ಆಯಿತು, ಇದು ರೆಡಿ. ಕೊಬ್ಬರಿ ಸ್ಮೆಲ್ ಬರಬಾರ್ದು ಅಂದರೆ ಇದು ಚೆನ್ನಾಗಿ
ರೋಸ್ಟ್ ಮಾಡಬೇಕಷ್ಟೆ, ಇನ್ನೇನಿಲ್ಲ. ನಮ್ಮ ಸ್ವಾದಿಷ್ಟವಾಗಿರುವಂಥ ಸಂತೃಪ್ತಿಯನ್ನು ಕೊಡುವಂಥ ಧನಿಯಾ ಪುಡಿ ರೆಡಿಯಾಗಿದೆ. ಸೊ ಇದು ನೀವು ಚಪಾತಿ, ಇಡ್ಲಿ, ಅನ್ನ ಯಾವುದಕ್ಕೆ ಬೇಕಾದ್ರೂ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.